ಮನುಷ್ಯ ಜೀವನವನ್ನು ಎಂಜಾಯ್ ಮಾಡಬೇಕು, ಸಾಧನೆಯನ್ನು ಮಾಡಬೇಕು ಅಂತಂದರೆ ಅತಿಯಾದ ಬುದ್ಧಿವಂತಿಕೆ, ಅತಿಯಾದ ಆಲೋಚನೆ ಇರಬಾರ್ದು. ಯಾವುದೋ ಒಬ್ಬ ವ್ಯಕ್ತಿ ಶಕ್ತಿಯಲ್ಲಿ, ಯುಕ್ತಿಯಲ್ಲಿ, ಬಲದಲ್ಲಿ, ಛಲದಲ್ಲಿ ನಿಮಗಿಂತ ಕಡಿಮೆ ಇದ್ದರೂ ಸಹ ಯಶಸ್ವಿಯಾಗಿದ್ದಾನೆ ಅಂತಂದರೆ ಅದರ ಅರ್ಥ ಅವನು ಈ ಟ್ರೈಡ್ ಸಮಥಿಂಗ್ ಆ್ಯಂಡ್ ಶೇಮ್ಲೆಸ್ಲಿ ಈಸ್ ಟ್ರೈಂಗ್ ಫಾರ್ ಸಮಥಿಂಗ್. ಯಾವೊಬ್ಬ ವ್ಯಕ್ತಿಗೆ ಸೋಲನ್ನು ಅರಗಿಸಿಕೊಂಡು ಮುಂದೆ ಹೋಗ್ತಕ್ಕಂತಹ ಛಲ ಪದೇ ಪದೇ ಇರುತ್ತೋ, ಅವಮಾನಗಳನ್ನು ನುಂಗಿಕೊಂಡು ಮುನ್ನಡೆಯುವಂತಹ ಶಕ್ತಿ ಇರುತ್ತೋ ಅಂಥವರು ಈ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಅದು ಮಾಡಿದರೆ ಏನಾಗುತ್ತೆ, ಇದು ಮಾಡಿದರೆ ಏನಾಗುತ್ತೆ, ಯಾವುದು ಮಾಡಿದರೂ ಏನೂ ಆಗಲ್ಲ. ಆದರೆ ಸಮಥಿಂಗ್ ಯು ಶುಡ್ ಟ್ರೈ. ಓಕೆ, ಏನನ್ನೂ ಟ್ರೈ ಮಾಡಿದೆ ಗುಣಗುತ್ತ ವ್ಯವಸ್ಥೆ ವಿರುದ್ಧ ಟೀಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ತುಂಬ ಸೋಜಿಗ, ದುರಂತ. ಓಕೆ, ನಾವು ಅಂದುಕೊಂಡ ರೀತಿಯಲ್ಲಿ ಬದುಕು ಸಾಗಲ್ಲ, ಬದುಕು ಅಂದುಕೊಂಡ ರೀತಿಯಲ್ಲಿ ಸಾಗುತ್ತೆ. ಬದುಕು ಬರೀ ಯೋಗ್ಯತೆ ಮೇಲೆ ನಡೆಯಲ್ಲ, ಯೋಗದ ಮೇಲೆ ನಡೆಯುವುದು ಸಹ. ಯಾರು ಯೋಗ್ಯತೆಯನ್ನು ಪದೇ 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 ಪ್ರೂವ್ ಮಾಡ್ಕೊತ ಹೋಗ್ತಾರೆ ಅವರು ಯೋಗವನ್ನು ಪಡೆದುಕೊಳ್ಳಲು ಅರ್ಹರಾಗ್ತಾರೆ. ಈ ಜೀವನ ಕೇವಲ ಬುದ್ಧಿವಂತರಿಗಷ್ಟೇ ಮಾತ್ರ ಅಲ್ಲ, ಮತ್ತು ಬುದ್ಧಿವಂತರು ಮಾತ್ರ ಸಕ್ಸಸ್ ಆಗ್ತಾರೆ ಎಂಬುದು ಸಹ ಶುದ್ಧ ಸುಳ್ಳು. ಏನಕ್ಕೆ ಅಂತಂದರೆ ಬುದ್ಧಿವಂತರು ಮಾತ್ರ ಯಶಸ್ವಿ ಆಗ್ತಾರೆ ಅಂತಂದರೆ ಬೀರ್ಬಲ್ ಪ್ರಪಂಚದ ಖ್ಯಾತ ವ್ಯಕ್ತಿ ಆಗ್ತಿದ್ದ, ಅತ್ಯಂತ ಯಶಸ್ವಿ ಪುರುಷ ಆಗ್ತಿದ್ದ. ಅಕ್ಬರ್ನ ಅಡಿಯಲ್ಲಿ ವರ್ಕ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. ಸೊ ಹೀಗೆ ಜೀವನ ಅಂತಕ್ಕಂಥದ್ದು ಕೆಲವೊಂದು ಬಾರಿ ಬುದ್ಧಿ, ಕೆಲವೊಂದು ಬಾರಿ ಭಾವ, ಬುದ್ಧಿ ಭಾವಗಳ ವಿದ್ಯುದ್ದಾಲಿಂಗನವೇ ಜೀವನ ಅಂತೇಳಿ ಕುವೆಂಪು ಅವರು ಹೇಳ್ತಾರೆ. ಸೊ ಏನನ್ನೂ ಮಾಡದೆ ಸುಮ್ಮನೆ ಕೂರುವುದಿದೆಯಲ್ಲ, ಅದು ಬಹಳ ಘೋರ ದುರಂತ ಅಂತ ಭಾವಿಸ್ತೀನಿ. ಸತ್ತಾಗ ಮಲಗುವುದು ಇದ್ದೇ ಇದೆ, ಇದ್ದಾಗ ಏನಾದರೂ ಸಾಧಿಸಿ ಅಂತೇಳಿ ಶಂಕರನಾಗ ಹೇಳ್ತಾರೆ. ನಮಸ್ಕಾರ.